शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅಯ್ಯೋ ಕಳ್ಳ 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 ಹಿಡ್ಕೊಳ್ಳಿ ಅವನ್ನ ಬಿಡ್ಬೇಡ್ರಪ್ಪ. ಕಾರ್ ಕದೀತಿದ್ದಾನೆ ಅವನು, ಬಿಡ್ಬೇಡಿ, ಹಿಡ್ಕೊಳ್ಳಿ. ಅಯ್ಯಯ್ಯ ಹೋದ ಹೋದ ಆ ಕಳ್ಳ, ಹಿಡೀರಿ. ಅಯ್ಯೋ ನನ್ನ ಗಾಡಿ ತಗೊಂಡು ಹೋಗ್ತಿದ್ದೀನಲ್ಲಪ್ಪ, ಹಿಡೀರಿ. ಅಯ್ಯಯ್ಯ ಅಯ್ಯ ಕಳ್ಳ ಕಳ್ಳ ನನ್ನ ಗಾಡಿ ಕದ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯಯ್ಯ ಹೊರಗಡೆ ಬಾರೋ, ಬಾರೋ ಹೊರಗಡೆ, ಬಾರೋ ಹೊರಗಡೆ, ಹೊರಗ್ ಬಾ, ಹೊರಗ್ ಬಾ. ಅಯ್ಯೋ ಕಳ್ಳ, ನಿನಗೆ ನನ್ನ ಕಾರೇ ಬೇಕಿತ್ತನ? ತಗೊಳ, ಇನ್ನೊಂದ್ಸತಿ ಕರೀತ್ಯಾ ನೀನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ಳತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ಳತನ. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಕಳ್ಳತನ ನಡೆದ್ರು ಕಳ್ಳನಿಗೆ ಜನರೇ ಹೇಳ್ತಾರೆ ಕಳ್ಳತನ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ನಾನು ಈ ಕಳ್ಳನ್ನ ಕಳ್ಳತನ ಮಾಡ್ಬೇಕಾದ್ರೆ ನೋಡ್ದೆ, ಅದು ನೋಡಿ ನಾನು ಕಿರ್ಚ್ಕೊಂಡೆ. ಅಯ್ಯೋ ಇವನು ಕಳ್ಳ, ಇವನನ್ನ ಶಿವ ಹಿಡಿದು ಬಿಟ್ಟ, ನಾನು ನೋಡ್ದೆ. ಅಯ್ಯ ಇಂಗ್ಲಿಷ್ ಬರಲ್ಲ ಅಂದ್ರೆ ಕನ್ನಡದಲ್ಲಿ ಕೇಳಿಸ್ಕೋ, ಹಾಗೆ ನಿಲ್ಲು. ಸರ್, ದೊಡ್ಡವರು ಹೇಳ್ತಾರೆ ಪ್ಯಾಂಟ್ ನ ಮೇಲೆತ್ಕೊಂಡಿರೋದೇ ವಾಸಿ ಅಂತ. ನನ್ನ ಮಾತು ಕೇಳಿ ಪ್ಯಾಂಟ್ ಹಾಕೊಳ್ಳಿ. ಅಯ್ಯೋ ನೀವೆಲ್ರು ಇಲ್ಲಿಗೆ ಯಾಕೆ ಬಂದ್ರಿ? ಸ್ವಾಮೀಜಿ, ನಮ್ಮೂರ್ ಮನೆಯಲ್ಲೂ ಕಳ್ತನ ಆಗಿದೆ. ಆಶ್ಚರ್ಯವಾಗಿದೆಯಲ್ಲ, ನನ್ನ ಮನೆಯಲ್ಲಿ ಕಾರ್ ಕಳ್ಳತನ ಆಗಿದೆ, ನಿಮ್ಮ 3 ಮನೆಯಲ್ಲಿ ಸಾಮಾನುಗಳು ಕಳ್ಳತನವಾಗಿದೆಯಲ್ಲ. ಸರ್, ನನಗೆ ಅನಿಸುತ್ತೆ ನಮ್ಮ 4 ಜನದ ಹಿಂದೆ ಯಾರು ಬಿದ್ದಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಜಿ ಇವರೆಲ್ಲ ನನ್ನ ಜೊತೆ ಏರ್ಪೋರ್ಟ್ ಸೆಕ್ಯೂರಿಟಿಲಿ ಕೆಲಸ ಮಾಡ್ತಾರೆ. ಇವ್ರದ್ದು ರಿಪೋರ್ಟ್ ಬರ್ಕೊಂಡ್ಬಿಡಿ. ಅಲ್ಲಿ ಎಷ್ಟು ಜನ ಪೊಲೀಸ್ ಇದ್ರು? ಬಾಸ್, ಒಬ್ಬ ಹುಡುಗ ಇದ್ದ. ಒಬ್ಬ ಹುಡುಗ? ಬರೀ ಒಬ್ಬ ಹುಡುಗ? ಒಬ್ಬ ಹುಡುಗ ಶೇರುನ ಹೇಗ್ ಹಿಡ್ಕೊಟ್ಟ? ಇದು ಸುಳ್ಳು, ಸುಳ್ಳು, ನಾನ್ ನಂಬಲ್ಲ, ಸುಳ್ಳು. ಬಾಸ್, ಇದು ನಿಜ, ಸತ್ಯ, ಸತ್ಯ.
ಶೇರು ಸಿಗಾಕೊಂಡ್ಬಿಟ್ಟ. ಹಾಗಾದ್ರೆ ID ಕಾರ್ಡ್ ಕತೆ ಏನು? ನಮ್ಗೆ ಆ ಸೆಕ್ಯೂರಿಟಿ ಆಫೀಸರ್ ID ಕಾರ್ಡ್ ಬೇಕು. ಇಲ್ಲಿ ನೋಡು, ಬರೀ 3 ID ಕಾರ್ಡ್ ಇದೆ ನಮ್ಮ ಹತ್ರ. ಆ 4ನೇದು ನಮಗೆ ಬೇಕು. ಈ ಆಪರೇಷನ್ಗೆ 4 ಜನ ಬೇಕಾಗಿದೆ. ಸರ್, ಅವನ್ನ ನೋಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವನು ಹೇಳ್ದ ಆ ID ಕಾರ್ಡ್ ನ ಅವನು ಎಲ್ಲಿ ಸಿಕ್ಕದ್ನೋ ಅಲ್ಲೇ ಒಂದು ಗಿಡಕ್ಕೆ ಎಸ್ದೆ ಅಂತ. ಮೊದಲೇ ಯಾಕೆ ಹೇಳಿಲ್ಲ? ನಾಳೆ ಮುಂಜಾನೆ ಸೂರ್ಯ ಹುಟ್ಟೋ ಮುಂಚೆನೆ ಹೋಗಿ ನಾವು ID ಕಾರ್ಡ್ ಅನ್ನ ತಗೊಂಡ್ ಬರೋಣ. ಅಯ್ಯೋ, ಈ ಶಿವ ಎಲ್ಲ ಉಲ್ಟಾ ಸೀದಾ ಕೆಲ್ಸಾನೇ ಮಾಡಿಸ್ತಾನೆ, ಜೊತೆಗೆ ನಮ್ ಕೈಯಿಂದಾನು ಮಾಡಿಸ್ತಾನೆ. ಅರೆ, ಇಷ್ಟು ಮೇಲ್ ಬಂದು ಕೂತ್ಕೋಬೇಕಾ? ಅಲ್ಲೇ ಕೆಳಗ್ ಕೂತ್ಕೊಂಡ್ ಮಾತಾಡ್ಬೋದಾಗಿತ್ತಲ್ವಾ? ಶಿವ ರಾತ್ರಿ ಕಳ್ಳನ್ ಹಿಡ್ದಿದ್ನಲ್ಲ, ಅವ್ನ ಚೇಸ್ ಮಾಡಿರೋದನ್ನ ತನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾನೆ. ಅದನ್ನ ನಮಗೆ ತೋರಿಸ್ತಾನೆ. ಶಿವ, ತೋರ್ಸು. ಒಂದ್ಸಾರಿ ನಾನೊಬ್ಬ ಡಕಾಯ್ತನ ಹಿಡ್ದಿದ್ದೆ. ಅವನೇನ ಇವನು? ಆದಿ, ಸುಮ್ನಿರ್ತ್ಯಾ? ಶಿವ, ನೀನ್ ತೋರ್ಸು. ಇವತ್ತಿಷ್ಟು ಸೆಕ್ಯೂರಿಟಿ ಹಾಕಿದೆ. ಇವತ್ತು ಮುಖ್ಯಮಂತ್ರಿ ಹೊರಗಡೆ ಹೋಗ್ತಿದ್ದಾರೆ. ಈ ಸೆಕ್ಯೂರಿಟಿ ಅವ್ರಿಗೆ ಇರ್ಬೇಕು. ಹೇ, ನಿಂಗೆ ಗೊತ್ತಾಯ್ತು? ಈ ವಿಷಯ ನಂಗೆ ಗೊತ್ತಿರ್ಲಿಲ್ವಲ್ಲ. ನಮ್ಮಪ್ಪನೇ ಆ ಪ್ಲೇನ್ ನ ಪೈಲಟ್. CM ಹೋಗ್ತಿದಾರಲ್ಲ ಅದು. ನಮ್ಮಪ್ಪ ಅವ್ರಿಗೋಸ್ಕರ ಸ್ಪೆಷಲ್ ಪ್ಲೇನ್ ತರ್ತಿದ್ದಾರೆ. ನಮ್ಮಪ್ಪನು CM ಜೊತೆ ಹೋಗ್ತಿದ್ದಾರೆ. ನಮ್ಮಪ್ಪ ಅವ್ರ ಸೆಕ್ರೆಟರಿ. ಹೇ, ಐಪ್ಯಾಡ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಆಯ್ತು. ಅವನದ್ ಏನೆಸ್ದ ನೋಡಿ. ಆ ಕಳ್ಳ ಪೊದೆ ಒಳಗಡೆ ಏನೋ ಎತ್ಕೊಂಡು ಎಸಿತಿದ್ದಾನೆ. ಹಾ, ಅವನೇನೋ ಎಸಿತಿದ್ದಾನೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಬಿಸಾಕ್ಬೇಕಂತಿದ್ರೆ ಅವ್ನ್ ಏನಕ್ಕೆ ಎತ್ತದ? ಏನೋ ಇದೆ ಇದ್ರಲ್ಲಿ. ಬನ್ನಿ ಹೋಗಿ ನೋಡೋಣ ಏನೆಸ್ದ ಅಂತ. ಅಲ್ಲಿ ನೋಡು, ಸೈಕಲ್ ನಲ್ಲಿ ಮಕ್ಕಳು ಬರ್ತಿದ್ದಾರೆ. ಬೇಗ ಮಾಡು. ಇದ್ಯಾವುದೋ ಐ ಕಾರ್ಡ್ ನ ಟ್ಯಾಗ್ ಅನ್ಸುತ್ತೆ. ಇದ್ರಲ್ಲಿ ಏನೋ ಒಂದ್ ವಿಷಯ ಅಡಗಿದೆ. ನಡಿರಿ, ಅವ್ರನ್ನ ಹಿಂಬಾಲಿಸೋಣ. ಅಲ್ಲಿ ನೋಡಿ, ಆ ಹುಡ್ಗ ಹೇಗ್ ಬರ್ತಿದ್ದಾನೆ ಅಂತ. ಅವನೇ ಶೇರುನ ಹಿಡ್ಕೊಟ್ಟಿದ್ದು. ಈಗ ನಮ್ಮನ್ನೇ ಹಿಡ್ಕೊಳಕ್ ಬರ್ತಿದ್ದಾನೆ. ಬೇಗ ಬೇಗ ತಪ್ಪಿಸ್ಕೋಬೇಕು. ಹೋಗಿ ಹೋಗಿ. ಕಾರ್ನ ನೀನ್ ಓಡಿಸ್ತಾ ಇದೀಯಾ, ನಾನಲ್ಲ. ಸಾರಿ. ಇನ್ನೀ ಹುಡ್ಗ ಬದುಕಲ್ಲ. ಏ ಕೇಳು ಮಗು, ಸುಮ್ನೆ ಹೊರಟೋಗು. ನಮ್ಮಂತ ಕೆಟ್ಟವ್ರು ಬೇರೆ ಯಾರು ಇಲ್ಲ. ನೀವು ಆ ಗಿಡದ ಹತ್ರದಿಂದ ಏನ್ ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಮೊದ್ಲು ನನಗ್ ತೋರಿಸಿ, ಆಮೇಲೆ ನಾನು ಹೋಗ್ತೀನಿ. ಶೇರು ಒಬ್ನೇ ಇದ್ದ ಅಂತ ಹಿಡ್ಕೊಟ್ಟೆ, ಆದ್ರೆ ನಾವು 4 ಜನ ಇದ್ದೀವಿ. ನಾವು ತುಂಬಾನೇ ಡೇಂಜರ್ ಕೂಡ. ಇವಾಗ ನೋಡು ನಿನ್ನ ಏನ್ ಮಾಡ್ತೀವಿ ಅಂತ.
ಸಾರಿ ಸರ್, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಇದು ಮಿಸ್ಟರ್ ಸ್ವಾಮಿಯ ಏರ್ಪೋರ್ಟ್ ನ ID ಕಾರ್ಡ್. ನೀವ್ ಇದನ್ನ ಏನಕ್ಕೆ ತಗೊಂಡು ಹೋಗ್ತಿದ್ದೀರಾ? ಕಣ್ಣು. ನಿಮಗೆಲ್ಲ ಹೀಗ್ ಹೊಡೆದಿದ್ದಾರೆ. ಎಷ್ಟು ಜನ ಇದ್ರು? ಒಬ್ಬ ಹುಡುಗ ಬಾಸ್, ಅದೇ ಒಬ್ಬ ಹುಡುಗ. ಅವನು ಒಬ್ಬ ಇದ್ದ, ನೀವು 4 ಜನ ಇದ್ರಿ, ಆದ್ರೂ ಒದೆ ತಿಂದ್ರಿ. ಬಾಬಾ ಹೆಸರು ಪೂರ್ತಿ ಹಾಳು ಮಾಡ್ಬಿಟ್ರಲ್ರು. ಬಾಸ್, ನಾನು ID ಕಾರ್ಡ್ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ನನಗ್ ಮಜಾ ಬಂತು. ನಡೀರಿ, ಪ್ಲೇನ್ ಹೈಜಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಒಂದು ಸಾರಿ ಪ್ಲೇನ್ ಹೈಜಾಕ್ ಆಗಿ ಚೀಫ್ ಮಿನಿಸ್ಟರ್ ನನ್ನ ಕೈಗೆ ಬಂದ್ಬಿಟ್ರೆ ನಮ್ಮ ಎಲ್ಲ ಟೆರರಿಸ್ಟ್ ಗೆಳೆಯರನ್ನ ಜೈಲಿಂದ ರಿಲೀಸ್ ಮಾಡಿಸಬಹುದು. ಅಲ್ಲ ಅಂಕಲ್, ನಾನ್ ಶಿವ ಮಾತಾಡ್ತಾ ಇದ್ದೀನಿ. ನಿಮ್ಮ ಏರ್ಪೋರ್ಟ್ ID ಆ ಕಳ್ಳರು ಎತ್ಕೊಂಡು ಹೋಗಿದ್ದಾರೆ. ಅವ್ನ್ ನಿಮ್ಮ ಕಾರನ್ನಲ್ಲ, ನಿಮ್ಮ ಏರ್ಪೋರ್ಟ್ ID ಪಾಸ್ನ ಕಳ್ತನ ಮಾಡಕ್ ಬಂದಿದ್ದು. ಅಯ್ಯ, ಆದ್ರೆ ಏನಕ್ಕೆ? ಅವ್ರು ಏರ್ಪೋರ್ಟ್ ಪಾಸ್ ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಶಿವ? ಸರಿ, ನನಗೆ ಇದನ್ನ ಹೇಳಿ, ನಿಮ್ ಜೊತೆ ಕೆಲ್ಸ ಮಾಡೋ ಇನ್ನು 3 ಜನ ಏರ್ಪೋರ್ಟ್ ಸ್ಟಾಫ್ಗಳ ಮನೆಯಲ್ಲಿ ನಿನ್ನೆ ರಾತ್ರಿನೇ ಕಳ್ತನ ಆಗಿದೆ. ಅವರ ID ಪಾಸ್ ಕೂಡ ಕಳ್ತನ ಆಗಿಲ್ಲ ತಾನೆ? ಹೌದು. ಆದ್ರೆ ನಿನಗೆ ಗೊತ್ತಾಯ್ತು ಅವ್ರು ಫೋನ್ ಬಂದಿತ್ತಂತ, ಮತ್ತೆ ಎಲ್ಲರ ಪಾಸು ಕಳೆದೋಗಿದೆ ಅಂತ. ಈ ಕಳ್ತನನ ಪ್ಲಾನ್ ಮಾಡಿದ್ದಾರೆ ಅಂಕಲ್. ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ನಿಮ್ಮ ID ಪಾಸ್ನ ನೀವು ಕಾರಲ್ಲಿ ಇಡ್ತೀರಾ ಅಂತ. ಮತ್ತೆ ಬೇರೆಯವರು ಮನೆಯಲ್ಲಿ. ಅವ್ರಿಗೆ ID ಪಾಸ್ ಬೇಕಾಗಿತ್ತು, ಅದಕ್ಕೆ ಅವರು ಬೇಕಾದ ಜಾಗದಲ್ಲಿ ಕಳ್ತನ ಮಾಡಿದ್ದಾರೆ. ಆದ್ರೆ ಇವರೆಲ್ಲ ಪಾಸ್ ಇಟ್ಕೊಂಡು ಏನ್ ಮಾಡ್ತಾರಪ್ಪ? ಇವತ್ತು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ. ನನಗನ್ಸುತ್ತೆ ಇವತ್ತು ಎಸ್ ಇದೇ ವಿಷಯ, ಪ್ಲೇನ್ ಹೈಜಾಕ್. ಯಾರೋ ಚೀಫ್ ಮಿನಿಸ್ಟರ್ ಪ್ಲೇನ್ ನ ಹೈಜಾಕ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ಸೆಕ್ಯೂರಿಟಿ ID ಪಾಸ್ ಬೇಕು ಏರ್ಪೋರ್ಟ್ ಒಳಗೆ ಹೋಗೋಕೆ. ನೀವು ಪೊಲೀಸ್ಗೆ ಫೋನ್ ಮಾಡಿ ಬೇಗ. ನಮ್ಮಪ್ಪ ಪ್ಲೇನ್ ನ ಪೈಲಟ್ ಆಗಿದ್ದಾರೆ. ನಮ್ಮಪ್ಪನು CM ಜೊತೆ ಇದ್ದಾರೆ. ಅಯ್ಯೋ, ಇವಾಗ ಏನಾಗುತ್ತೆ? ನಡೀರಿ, ಏರ್ಪೋರ್ಟ್ಗೆ ಹೋಗೋಣ. ಕ್ಷಮಿಸಿ ಸರ್, ನಾವು ಏರ್ಪೋರ್ಟ್ ಇಂಟೆಲಿಜೆನ್ಸ್ ನಿಂದ. ನೀವು ನಮ್ ಜೊತೆ ರನ್ವೇವರೆಗೂ ಬರಬೇಕು ಸೆಕ್ಯೂರಿಟಿಗೋಸ್ಕರ ಸರ್, ಯಾವ ತೊಂದರೆ ಆಗದೆ ಇರಲಿ ಅಂತ. ನಮ್ಮ ಪ್ರಕಾರ ನಿಮ್ಗೆ ಹೆಚ್ಚಿನ ಭದ್ರತೆ ಬೇಕು ಅಂತ ಅನ್ಸುತ್ತೆ ಸರ್. ಬನ್ನಿ, ಖಂಡಿತ ನೀವು ನಮ್ ಜೊತೆ ಬರಬಹುದು. ನೀನಿಲ್ಲಿ ನಿಮ್ಮ ಸೇಫ್ಟಿಗೋಸ್ಕರ ಸರ್. ಆದ್ರೆ ಪ್ಲೇನ್ ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಪ್ಲೇನ್ ನ ಹೈಜಾಕ್ ಮಾಡಬೇಕು. ಹಲೋ ಮ್ಯಾನೇಜರ್, ನಾನು ಬಾಬಾ ಮಾತಾಡ್ತಾ ಇದ್ದೀನಿ. ಬಾಬಾ ದಿ ಹೈಜಾಕರ್. ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಏನಂದ್ರೆ ಚೀಫ್ ಮಿನಿಸ್ಟರ್ ಪ್ಲೇನ್ ಇವಾಗ ನನ್ನ ಕೈಯಲ್ಲಿದೆ. ಮತ್ತೆ ನೀವು ಬಾಬಾನ ಜೈಲಿಂದ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಿಮ್ಮ CM ವಾಪಸ್ ಬರೋದೇ ಡೌಟು. ಆದ್ರೆ ಬಾಬಾ ಈಗ್ಲೂ ಇದಾನ? ನಾನ್ ಬಾಬಾನೇ, ಆದ್ರೆ ಜೂನಿಯರ್ ಬಾಬಾ. ಆ ಬಾಬಾ ಸೀನಿಯರ್ ಇದ್ದಾರೆ. ಅವ್ರ ಹತ್ರ ಇನ್ನು 5 ಜನ ಆತಂಕವಾದಿಗಳಿದ್ದಾರೆ. ಅವ್ರೆಲ್ಲರನ್ನ ರಿಲೀಸ್ ಮಾಡ್ಬೇಕಾಗಿದೆ. ಇಲ್ಲ ಅಂದ್ರೆ ಎಲ್ಲ ಕಮಾಂಡೋಗಳೇ
ನಿಮ್ ಹತ್ರ ಇರೋ ಗನ್ಗಳನ್ನೆಲ್ಲ ಅಲ್ಲೇ ಬಿಸಾಕಿ ರನ್ವೇ ಕೆಳಗಿರೋ ನೆಲ್ಮಾಳ್ಗೆ ಗೋಡನ್ಗೆ ಹೋಗಿ. ಒಂದ್ ವೇಳೆ ನೀವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸಿಎಂ ಆರೋಗ್ಯ ಸರಿ ಹೋಗಲ್ಲ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನನಗೆ ಮತ್ತೆ ಮತ್ತೆ ಹೇಳೋಕೆ ಇಷ್ಟ ಆಗಲ್ಲ. ಬೇಗ ಮಾಡಿ. ಈಗ ನಮ್ಮ ಜೊತೆಯವ್ರನ್ನ ರಿಲೀಸ್ ಮಾಡ್ತೀರಾ? ಜೊತೆಗೆ 50 ಕೋಟಿನೂ ರಿಲೀಸ್ ಮಾಡ್ತೀರಾ? ಪೈಲಟ್ಗೆ ಹೇಳೋ ಪ್ಲೇನ್ ನಮ್ಮ ಸೀಕ್ರೆಟ್ ಅಡ್ಡಕ್ಕೆ ಹೋಗ್ಬೇಕು ಅಂತ. ಪ್ಲೇನ್ ವಾಪಸ್ ಲ್ಯಾಂಡ್ ಮಾಡಬೇಕು. ಸುಳ್ಳು ಹೇಳ್ಬೇಡ. ಅಲ್ಲಿ ನೋಡಿ ಇಂಡಿಕೇಟರ್. ಬೇಗ ಏನಾಗಿದೆ ನೋಡು. ನೀನ್ ಪ್ಲೇನ್ ಲ್ಯಾಂಡ್ ಮಾಡು. ರೀಫೀಲಿಂಗ್ ಆದ್ಮೇಲೆ ಮತ್ತೆ ಹೊರಡ್ಬೇಕು. ಬೇಗ. ಇವನೆಲ್ಲಿಂದ ಬಂದ? ಶಿವ, ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ಹಿಡೀರಿ ಅವನ್ನ. ಇವನ್ ಎಲ್ಲಿಂದ ಬಂದ? ನಾನ್ ಯೋಚನೆ ಮಾಡಿ ತಪ್ಪಲ್ಲ ಅಂದ್ರೆ ನೀನು ಅದೇ ಹುಡುಗ ತಾನೆ? ಶೇರುನ ಹಿಡ್ಕೊಟ್ಟಿದ್ದ ಹುಡುಗ ನೀನೇ ತಾನೆ? ತುಂಬಾನೇ ಕಿಲಾಡಿ ನೀನು. ಬಾಯ್ ಬಾಯ್ ಕಿಲಾಡಿ ಹುಡುಗ. ನನ್ನ ಎಲ್ಲ ಪ್ಲಾನನ್ನ ನೀನು ಮಣ್ಪಾಲ್ ಮಾಡ್ಬಿಟ್ಟೆ. ಆದ್ರೆ ನಾನು ಸೋಲು ಒಪ್ಕೊಳ್ಳಲ್ಲ. ಏನಾಯ್ತು ಬಾಸ್?
ಒಬ್ಬ ಹುಡುಗ ಅಂತ ನಮ್ಗ್ ಹೊಡಿತಾ ಇದ್ರಿ. ಇವಾಗ ನೀವ್ಯಾವ ಹುಡುಗನಿಂದ ಒದೆ ತಿಂದಿದ್ದೀರಾ? ಏಯ್, ಆ ಒಬ್ಬ ಹುಡುಗ 10 ಜನಕ್ಕೆ ಸಮ ಇದ್ದಾನೆ. ಆದ್ರೆ ನಾನೇನ್ ಕಮ್ಮಿ ಇಲ್ಲ. ಇವಾಗ ಅವನಿಗೆ ನಾನೇನಂತ ತೋರಿಸ್ತೀನಿ. ಹೊಡಿರಿ, ಇನ್ನು ಹೊಡಿರಿ. ವೆರಿ ಗುಡ್. ಪ್ರಯತ್ನ ಮಾಡು. ಶಾಬಾಷ್ ಶಿವ. ಹೊಡಿ, ಬಿಡ್ಬೇಡ. ಹೊಡಿ ಶಿವ, ಬಿಡ್ಬೇಡ. ಹೊಡಿ ಹೊಡಿ. ಬಾಬಾ ಹೊಡಿರಿ, ಬಿಡ್ಬೇಡಿ. ಹೊಡಿರಿ. ಶಿವ ಗೆಲ್ತಾನೆ. ಚೆನ್ನಾಗಿ ಹೊಡಿತಿದ್ಯಾ, ಚೆನ್ನಾಗಿ ಹೊಡಿತಾ ಇದೀಯ ಶಿವ. ಹೊಡಿರಿ ಬಾಬಾ, ಇನ್ನು ಹೊಡಿರಿ. ಬೇಗ. ಯಾರು ನೀನು? ಏನ್ ತಿಂತೆ ಹೊಟ್ಟೆಗೆ? ನೀನ್ ಮನುಷ್ಯನ? Allow me to introduce myself. I am Shiva. ಅಪ್ಪ ಅಪ್ಪ, ಶಿವ, ನನಗೆ ನಿನ್ನ ಸಾಹಸ ನೋಡಿ ಬಹಳ ಖುಷಿಯಾಗಿದೆ. ನಾನು ನಮ್ಮ ಸರ್ಕಾರದಿಂದ ನಿನಗೆ ಅವಾರ್ಡ್ ಕೊಡಿಸ್ತೀನಿ. ಹೇ, ಚಿಯರ್ಸ್ ಫಾರ್ ಶಿವ. ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಅರೆ ವಾ, ಈ ಸಿಟಿ ತುಂಬಾ ಸುಂದರವಾಗಿದೆ. ಬಾಲ್ಯದಲ್ಲಿ ಶಾಕಾಲ್ ಜೊತೆ ಒಮ್ಮೆ ಇಲ್ಲಿ ಬಂದಿದ್ದೆ. ಆಗ ಈ ಸಿಟಿ ಇಲ್ಲಿ ಇದ್ದಿಲ್ಲ. ಅದ್ಯಾರು? ರುದ್ರನಿಗೆ ತಿಳಿಸ್ಬೇಕು. ರುದ್ರ, ಹೆಲೋ ರುದ್ರ, ಮೈರಾ ಮಾತಾಡ್ತಿದ್ದೀನಿ. ಹಾ ಮೈರಾ, ಹೇಳು. ಬೇಗ ಬಾ, ಆಕಾಶದಲ್ಲಿ ಯಾರೋ ಸ್ಟ್ರೇಂಜರ್ ಟ್ರಾವೆಲ್ ಮಾಡ್ತಿದ್ದಾನೆ. ಅವನು ಇಲ್ಲಿ ಅವನು ಅನ್ಸಿಲ್ಲ. ಅಲ್ಲಿ ನೋಡು ರುದ್ರ, ಅಲ್ಲಿ. ಅವನ್ಯಾರಿರ್ಬಹುದು? ಬಾ ನೋಡೋಣ. ಈ ಜಾಗವಂತೂ ನಂಗೆ ತುಂಬಾ ಹಿಡಿಸಿತು. ಎಷ್ಟು ಸುಂದರ ಶಹರ. ನಾನು ಈ ಜಾಗವನ್ನು ಸ್ವಾಧೀನಪಡಿಸ್ತೇನೆ. ಆ ಶಾಕಲ್ನನ್ನು ಕೇಳ್ತೇನೆ, ಈ ಜಾಗ ಯಾರ್ದು ಅಂತ. ಈ ಜಾಗ ನಮ್ದು. ಇದನ್ನು ಸ್ವಾಧೀನಪಡಿಸೋ ಬಗ್ಗೆ ಯೋಚಿಸ್ಲೂ ಬೇಡ. ಯಾರ್ ತಡಿತಾರೆ ನನ್ನ? ನೀನು. ನಾನು ಜಾದುಗಾರರ ಜಾದುಗಾರ ಚಟ್ಟಾನ್ ಸಿಂಗ್. ನಾನೊಂದು ಬಂಡೆ ಕಲ್ಲು. ನನ್ನನ್ನು ಯಾರಿಂದ ಹೊಡೆಯಕ್ಕಾಗಲ್ಲ. ಈಗಂತೂ ಈ ಶಹರ ನನ್ನದಾಗುತ್ತೆ. ನೀನು ಹೋಗು ಮಗು, ನಿನ್ನ ವಯಸ್ಸಿನ ಮಕ್ಕಳೊಂದಿಗೆ ಆಟವಾಡ್ಕೋ. ರುದ್ರನ ವಯಸ್ಸು, ರುದ್ರನ ಜಾದು ಮೇಲೆ ಸಂಶಯವೇ ಬೇಡ. ಓಹೋ, ಹೀಗಂತೀಯ? ಹಾಗಾದ್ರೆ ಇದು ತಗೋ. ಇಬ್ಬಾ ಇಸ್ಕಾ, ಜಿಬ್ಬಾ ಇಸ್ಕಾ, ಬೂಮ್ ಚೆಕ್ ಚೆಕ್ ಬೂಮ್. ಇಬಾಯಿಸ್ಕಾ, ಜಿಬಾಯಿಸ್ಕಾ, ಸಕೂಮ್ ಛೂ. ಮೈರಾ, ಇದೇನ್ ಮಾಡ್ದೆ? ಸಾರಿ. चार लोग के चामुंडा चंडेला त्रिशूल।
ನಿನ್ ಭೇಟಿ ಮಾಡಿ ಖುಷಿ ಆಯ್ತು ರುದ್ರ. ನಾನು ಮತ್ತೆ ಬರ್ತೇನೆ ಈ ಶೇರನ್ನ ಸ್ವಾಧೀನಪಡಿಸಲು. ಮೊದ್ಲು ನನ್ನ ಗೆಳೆಯ ಶಾಕಾಲನ್ನ ಭೇಟಿ ಮಾಡ್ತೇನೆ. ಬಾಯ್. ವರುಣ್ ಅವನು ರುದ್ರನನ್ನು ಬಂಧಿಸಿದ್ದಾನೆ. ಜಾದುವಿಂದ ಅವನನ್ನು ಹೊರ ತೆಗೆಯೋಣ. Ziba iska sakum breku. Ya. ಓಹೋ, ಚಟ್ಟಾನ್ ಸಿಂಗ್ ಬಾ ಗೆಳೆಯ. ವೆಲ್ಕಮ್ ವೆಲ್ಕಮ್. ಇಷ್ಟು ವರ್ಷಗಳ ನಂತರ ನನ್ನ ನೆನಪಾಯ್ತೆ. ಶಾಕಾಲ್ ನನ್ ಗೆಳೆಯ, ನನ್ಗೆ ನಿನ್ ನೆನ್ಪಾಯ್ತು. ನಿನ್ಗಂತೂ ನನ್ ನೆನ್ಪೇ ಆಗಲ್ಲ. ಹೇಳು, ಹೇಗನಿಸ್ತು ನನ್ನ ಕಾಲ್ ಸಿಟಿ? ಜೋಗ, ಇವ ನನ್ನ ಬಾಲ್ಯದ ಗೆಳೆಯ. ಇವನಿಗಾಗಿ ರುಚಿಕರವಾದ ಊಟದ ವ್ಯವಸ್ಥೆ ಆಗ್ಲಿ. ಅರೆ ಬೇಡ ಶಾಕಾಲ್, ಊಟ ತಿಂಡಿ ಆಮೇಲೆ ಮಾಡೋಣ. ಮೊದ್ಲು ಹೇಳು, ನಿನ್ನ ಕಾಲ್ ಸಿಟಿ ಎದುರಿಗೊಂದು ಸಿಟಿ ಇದೆ ಅಲ್ಲ, ಅದು ಯಾರ್ದು? ನಾನು ಅದನ್ನು ಸ್ವಾಧೀನ ಮಾಡ ಬಯಸ್ತೇನೆ. ಆ ಜಾಗದ ಹೆಸರು ಸನ್ ಸಿಟಿ. ಆ ಜಾಗ ಜಯ್ ಸಿಂಗ್ ಚೌಹಾಣ್ ನದ್ದು. ಜಯ್ ಸಿಂಗ್ ಚೌಹಾಣ್ ತುಂಬಾ ಶಕ್ತಿಶಾಲಿ ಮಜಿಷಿಯನ್. ಅವನ ಸಿಟಿಯನ್ನು ಸ್ವಾಧೀನಪಡಿಸೋದು ಅಷ್ಟು ಸುಲಭವಲ್ಲ. ನನ್ನ ಹೆಸರು ಚಟ್ಟಾನ್ ಸಿಂಗ್. ನಾನಿಂತ ಬಂಡೆ ಕಲ್ಲು ನನ್ನನ್ನು ಯಾರಿಂದಲೂ ಒಡೆಯಲು ಸಾಧ್ಯವಿಲ್ಲ. ಜೈ ಸಿಂಗ್ ಚೌಹಾಣ್ ಅಥವಾ ಅಜಯ್ ಸಿಂಗ್ ಚೌಹಾಣ್, ನಾನು ಅವನನ್ನು ಚಿಟಕಿಲಿ ತುಳಿದು ಬಿಡ್ತೇನೆ. ನನ್ನ ಶುಭ ಹಾರೈಕೆ ನಿನ್ನ ಜೊತೆಗಿದೆ. ಸೈತಾನನ ಹಾರೈಕೆಯಿಂದ ಜಗತ್ತಿನ ಎಲ್ಲ ಸೈತಾನ ಶಕ್ತಿಗಳು ನಿನ್ನ ಜೊತೆಗಿರುತ್ತವೆ. ಸರಿ ಗೆಳೆಯ, ತಿಂಡಿ ತಿನಸು ತಯಾರಾಗಿಡು. ಸನ್ ಸಿಟಿ ಗೆಲ್ಲುವ ಸಂಭ್ರಮ ಸಡಗರದಿಂದ ಆಗುತ್ತೆ. ಇದೇನ್ ಶಾಕಾಲ್, ಸನ್ ಸಿಟಿ ಅವನಿಗೆ ಕೊಟ್ಬಿಟ್ಟಿಯಾ? ನಾನು ಜಾದು, ನಾನು ಮಾಯಾ ಜಾಲ. ಹೆದರು ನನಗೆ, ನಾನು ಶಾಕಾಲ್. ಸನ್ ಸಿಟಿನ ಅವನು ಸ್ವಾಧೀನಪಡಿಸಿದಾಗ ನಾನು ಅವನ್ನ ಕುತಂತ್ರದಿಂದ ಮುಗಿಸಿ ಬಿಡ್ತೀನಿ. ಆಮೇಲೆ ಸನ್ ಸಿಟಿ ನನ್ನದಾಗುತ್ತೆ. ಅರೆ ಮಾಡಿದ್ದುಣ್ಣು ಮಹಾರಾಯ, ಇದ್ ತಗೋ ತರಕಾರಿ ಲಿಸ್ಟ್ ಮತ್ತು ಎಲ್ಲ ಬೇಗನೆ ಕೊಟ್ಬಿಡು. ಚಾರ್ಲೋಕೆ ಚಾಮುಂಡ ಚಂಡೇಲಾ. ಅರೆ ಮಾಡಿದ್ದುಣ್ಣು ಮಹಾರಾಯ, ಇದೇನು ಆಪತ್ಕಾಲ? ಅಜಯ್ಯ, ಅಜಯ್ಯ ಬೇಗ ಬನ್ನಿ. ಯಾರು ಜಾದುಗಾರ ನಮ್ ಸಿಟಿಯನ್ನ ಡಿಸ್ಟ್ರಾಯ್ ಮಾಡ್ತಿದ್ದಾನೆ. ಅಜ್ಜಯ್ಯ, ಈತ ಅವ್ನೇ. ಯಾರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆಲ್ಲ. ಚಟ್ಟಾನ್ ಸಿಂಗ್, ನೀನು ಹೊರಟೋಗು, ಅದೇ ನಿನ್ಗೆ ಒಳಿತು. ಓ, ನಿನ್ಗೆ ನನ್ನ ಪರಿಚಯವಿದೆ. ನಿನ್ಗೆ ಇದು ತಿಳಿದಿರ್ಬೇಕು. ಈ ಚಟ್ಟಾನ್ ಸಿಂಗ್ ಇಂಥ ಬಂಡೆ ಕಲ್ಲಂದ್ರೆ ಅವನನ್ನು ಯಾರು ಹೊಡೆಯಕ್ಕಾಗಲ್ಲ. ಒಳ್ಳೆ ಮಾತಲ್ಲಿ ಶಹರನ್ನ ನಂಗೆ ಬಿಟ್ಕೊಡು, ತಿಳಿತಾ? ಈ ಸಿಟಿ ನಂದಲ್ಲ, ನಿನ್ಗೆ ಬಿಟ್ಟುಕೊಡ್ಲು. ಇದು ಇಲ್ಲಿಯ ಜನರದ್ದು. ಹಾಗಾದ್ರೆ ನಾನಿಲ್ಲಿಯ ಜನರನ್ನ ಮುಗಿಸ್ಬೇಕಾದೀತು. ನಾನಿರೋ ತನಕ ನಿನ್ನಿಂದ ಇದು ಅಸಾಧ್ಯ. ಮೊದ್ಲು ನಿನ್ನನ್ನೇ ಮುಗಿಸ್ಬಿಡ್ತೇನೆ. ಚಾರ್ಲೋಕೆ ಚಾಮುಂಡ ಚಂಡೇಲಾ. ರುದ್ರ, ನೀವೆಲ್ಲ ದೂರವಿರಿ, ಹೋಗಿ. ನೀವು ಮನೆಗೆ ಹೋಗಿ, ಇಲ್ಲಿರೋದು ಸೇಫ್ ಅಲ್ಲ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಬ್ರೇಕೋ.
ಚಾರ್ಲೋಕಿ ಚಾಮುಂಡ ಚಂಡೇಲ. ಜೈ ಸಿಂಗ್ ಚೌಹಾಣ್, ನಿನ್ನ ಕತೆ ಮುಗಿಯಿತು. ಇನ್ನೀಗ ನಂದು ಶುರು. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಬ್ರೇಕೋ. ನೋಡಿದ್ಯಾ ಚಟ್ಟಾನ್ ಸಿಂಗ್, ಜೈ ಸಿಂಗ್ ಚೌಹಾಣ್ ನನ್ನು ಸೋಲ್ಸೋದು ಅಷ್ಟು ಸುಲಭವಲ್ಲ. ಒಂದು ಸೋಲಿಂದ ಯುದ್ಧ ಮುಗಿಯೋದಿಲ್ಲ ನನ್ ಗೆಳೆಯ. ಯುದ್ಧ ಇನ್ನು ಬಾಕಿ ಇದೆ. ಇವತ್ತವನ್ ಗೆದ್ದ, ಆದ್ರೆ ನಾಳೆ ನೋಡು ನಾನೇನ್ ಮಾಡ್ತೇನೆ. ನನ್ನ ಆಸ್ಟ್ರಾಯ್ಡ್ ನ ಪ್ರಭಾವದಿಂದ ಅವ ಬಳಲ್ತಾನೆ ಮತ್ತು ಯಾವ ಜಾದು ಆತನ ನೋವನ್ನ ನಿವಾರಿಸಲಾಗದು. ನಂತರ ನನ್ ಜೊತೆ ಹೇಗೆ ಕಾದಾಡ್ತಾನೆ, ಸುಟ್ಟು ಬೂದಿ ಆಗ್ತಾನೆ. ನಾಳೆ ಮತ್ತೆ ಬರುವನೆಂಬ ಚಿಂತೆ ನನಗಿದೆ. ನಾಳೆ ಮುಂಜಾವಿನೊಳಗೆ ನಾನು ಚೇತರಿಸ್ಕೋಬೇಕು, ಇಲ್ಲಾಂದ್ರೆ ಯಾರು ಉಳಿಲಿಕ್ಕಿಲ್ಲ. ಅಜ್ಜಯ್ಯ, ನಾಳೆ ನೀವಲ್ಲ, ನಾನೆದುರಿಸ್ತೀನಿ ಅವನನ್ನ. ಅವನು ತುಂಬಾ ಶಕ್ತಿಶಾಲಿ. ಅವನ ಆಸ್ಟ್ರಾಯ್ಡ್ ಅನ್ನ ನೀನು ಎದುರಿಸಲಾರೆ. ಎದುರಿಸ್ತೀನಿ ಅಜ್ಜಯ್ಯ. ನೀವೇ ಅಂತೀರಲ್ಲ, ಮನುಷ್ಯ ಬಯಸಿದ್ರೆ ಏನೂ ಮಾಡಬಹುದು. ಅವನ ಗುರಿ ದೃಢವಾಗಿರ್ಬೇಕು. ನೀವೇ ಕಲ್ಸಿಕೊಡಿ ಅವನ ಆಸ್ಟ್ರಾಯ್ಡ್ ಅನ್ನ ಹೇಗೆ ಮುರಿಯೋದಂತ. ಸರಿ, ನಾನ್ ನಿನ್ಗೆ ಕಲಿಸ್ಕೊಡ್ತೀನಿ. ಆದ್ರೆ ನಾನ್ ಬಯಸ್ತೀನಿ ನಾಳೆ ನೀನ್ ಹೋಗೋ ಸಮಯ ಬಾರದಿರ್ಲಿ. ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಬ್ರೇಕೋ. ಸಂಪೂರ್ಣ ಫೋಕಸ್ ಮತ್ತು ಬಿಲೀಫ್ ನೊಂದಿಗೆ ಹೇಳು. ನೆನಪಿರ್ಲಿ, ಫೋಕಸ್ ಅಂಡ್ ಬಿಲೀಫ್. ಹೀಗೆ ಮಾಡಿದ್ರೆ ಯಾವ ಕೆಲ್ಸಾನೂ ಮಾಡ್ಬೋದು, ತಿಳಿತಾ? ಅಜ್ಜಯ್ಯ, ಇದನ್ನ ನಾನ್ ಪ್ರಾಕ್ಟೀಸ್ ಮಾಡ್ಕೋತೀನಿ. ನೀವು ಕೇವಲ ಇಷ್ಟು ಮಾತ್ರ ಹೇಳಿ. ಕೆಳಗಿನ ವಸ್ತುನ ಮೇಲಕ್ಕೆ ಎತ್ತೋಕೆ ಏನ್ ಮಾಡ್ಬೇಕು? ಇಬಾಯಿಸ್ಕಾ ಜಿಬಾಯಿಸ್ಕಾ ಸಕೂಮ್ ಲಿಫ್ಟೋ. ಪೂರ್ತಿ ಫೋಕಸ್ ಅಂಡ್ ಬಿಲೀಫ್. ನಿನ್ ಮೇಲೆ ಭರವಸೆ ಇರ್ಲಿ. ಈಗ ನಾನ್ ಕೆಳಗಿಂದ ಮೇಲೆ ಏನನ್ನು ಎಸಿಬಹುದು. ಮಾಡಿದ್ದುಣ್ಣೋ ಮಹಾರಾಯ. ಈಗ ನಾನು ಟ್ರೈ ಮಾಡ್ತೀನಿ. ಅಬಾಯಿಸ್ಕಾ ಜಬಾಯಿಸ್ಕಾ ಸಕೂಮ್ ಲಿಫ್ಟೋ. ಅಜ್ಜಯ್ಯ, ಸಾರಿ, ಮ್ಯಾಜಿಕ್ ಉಲ್ಟಾಯ್ತು. ಹೆಲ್ಪ್ ಮಾಡಿ, ಕಾಪಾಡಿ, ಯಾರಾದ್ರೂ ನಿಲ್ಸಿ. ನಾನು ಇಡೀ ರಾತ್ರಿ ಪ್ರಾಕ್ಟೀಸ್ ಮಾಡಿದೆ. ನೋಡು, ಇಬ್ಬಾಯಿಸ್ಕಾ ಜಿಬ್ಬಾಯಿಸ್ಕಾ ಸಕೂಮ್ ಲಿಫ್ಟೋ. ಮೈರಾ, ನಿನ್ನ ಜಾದು ನನ್ನನ್ನ ನಾಶ ಮಾಡ್ಲಿಕ್ಕಾಗಿ ಇರುವುದಾ? ಸಾರಿ ವರುಣ್, ಸಾರಿ. ಓ, ಮಾಡಿದ್ದುಣ್ಣೋ ಮಹಾರಾಯ. ಈ ಮಕ್ಕಳು ಮಾಡೋದಾದ್ರೆ ನಾನು ಮಾಡಬಲ್ಲೆ. ಓ, ಆದ್ರೆ ಮೊದಲು ನನ್ನನ್ನು ಕಟ್ಟಿಕೊಳ್ಬೇಕು. ನಿನ್ನೆ ಹಾಗೆ ನಾನೇ ಹಾರಾಡಬಾರ್ದು. ಅಬಾಯಿಸ್ಕಾ ಜಬಾಯಿಸ್ಕಾ ಸಕೂಮ್ ಲಿಫ್ಟೋ. ಅಯ್ಯ, ಲಿಫ್ಟೋ. ಅರೆ, ಕಾಲ್ ಕಟ್ಟಿ ನಾನೇ ಸಿಕ್ಬಿದ್ದೆ. ರುದ್ರ, ಕಾಪಾಡಿ. ಇವತ್ತು ಜೈಸಿಂಗ್ ಚೌಹಾಣ್ ಹಾಸಿಗೆಯಿಂದ ಏಳಲಾರ. ಅವ ಏಳೋಕ್ ಪ್ರಯತ್ನ ಮಾಡಿದ್ರೆ ಅವನನ್ನ ಜಗತ್ತಿನಿಂದಲೇ ಎಬ್ಬಿಸ್ಬಿಡ್ತೇನೆ. ಚಟ್ಟಾನ್ ಸಿಂಗ್, ನಮ್ಗೆ ನಿಮ್ಮೊಂದಿಗೆ ಯಾವ್ದು ಜಗಳವಿಲ್ಲ. ನನ್ಗಿನ್ಸುತ್ತೆ ನೀವು ನಮ್ಮ ಗೋಜಿಗೆ ಬರ್ಬೇಡಿ. ನಿನ್ನ ಧೈರ್ಯವನ್ನು ಮೆಚ್ಚಿದ್ದೇನೆ ಹುಡುಗ. ನೀನು ಇಲ್ಲಿವರೆಗೆ ಬಂದೆ.
ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಆದ್ರೆ ಓವರ್ ಕಾನ್ಫಿಡೆನ್ಸ್ ತುಂಬಾ ಕೆಟ್ಟದು. ನಿನ್ನ ಇಚ್ಛೆಯನ್ನು ನಾನು ಖಂಡಿತ ಪೂರೈಸ್ತೇನೆ. ಸನ್ ಸಿಟಿಯನ್ನು ನಿಮ್ಮ ಕೈಯಿಂದ ಕಸಿದು ನಿಮ್ಮನ್ನು ಬೀದಿ ಪಾಲ್ ಮಾಡ್ತೇನೆ. ನಂಗೆ ಸನ್ ಸಿಟಿ ಬೇಕು ಅಷ್ಟೇ. ನಿಮ್ಮ ಈ ಕನಸು ಎಂದು ನನಸಾಗದು. ನಾನ್ ನಿಮ್ಗೆ ಫೈಟ್ಗೆ ಚಾಲೆಂಜ್ ಮಾಡ್ತೀನಿ. ಸ್ಟೋನ್ ವ್ಯಾಲಿಯಲ್ಲಿ ನಿಮ್ಗಾಗಿ ಕಾಯ್ತಿರ್ತೀನಿ. ಬರ್ತೀನಿ. ರುದ್ರ ನನ್ನ ಅರಮನೆಯಲ್ಲಿ ಸಿಕ್ಕಿಬಿದ್ದ. ಮೊದಲ ಬಾರಿ ರುದ್ರ ನನ್ನ ಅರಮನೆಯಲ್ಲಿ ಸಿಕ್ಕಿಬಿದ್ದ. ಚಟ್ಟಾನ್ ಸಿಂಗ್ ಇವನನ್ನು ಬಿಡಲೇಬೇಡ. ಗೆಳೆಯ ಶಾಕಾಲ್, ನಾನು ಕೈಗೆ ಸಿಕ್ಕ ವೈರಿಯನ್ನು ಹೋಗ್ಲು ಬಿಡೋಲ್ಲ. ಇಲ್ಲೇ ಇವನನ್ನ ಮುಗಿಸ್ಬಿಡ್ತೇನೆ. ಚಾರ್ಲೋಕೆ ಚಾಮುಂಡ ಚಂಡೇಲ. ಅರೆ ಆಡಾಡ್ಲಿಕ್ಕೆ ಜಾಗನಾದ್ರೂ ಕೊಡು. ಅಯ್ಯೋ ಇಲ್ಲ, ಅಯ್ಯೋ ಬೇಡ. ಅರೆ ಸಾಕು ನಿಲ್ಸಪ್ಪ, ಇಡೀ ಪ್ಯಾಲೇಸೇ ಧ್ವಂಸ ಮಾಡ್ಬಿಟ್ಟಿ. ಯಾಕೇನು ಆಗ್ತಿಲ್ಲ? ನನ್ನ ಜಾದು ಅವನ ಮೇಲೆ ಯಾಕೆ ಪ್ರಭಾವ ಬೀರ್ತಿಲ್ಲ? ಯಾಕೆಂದ್ರೆ ಇದು ನಾನಲ್ಲ, ನನ್ನ ನೆರಳು. ಅಜ್ಜಯ್ಯ ಕಳ್ಸಿದ್ದು. ನಾನೇ ಬರ್ಬೇಕೆಂದಿದ್ದೆ. ಆದ್ರೆ ಶಾಕಾಲನ ಅರಮನೆಯಲ್ಲಿ ಅತಿಥಿಗಳನ್ನು ಹೇಗೆ ಸ್ವಾಗತಿಸ್ತಾರೆ ಅದು ನಮ್ಗೆ ಗೊತ್ತಿದೆ. ಅದಕ್ಕೇನೆ ಸ್ವತಃ ಬರ್ಲಿಲ್ಲ. ಬಾ, ಸ್ಟೋನ್ ವ್ಯಾಲಿಯಲ್ಲಿ ಕಾಯ್ತಿರ್ತೀನಿ. ಐ ಚಾಲೆಂಜ್ ಯು. ನಾನು ಜೈಸಿಂಗ್ ನ ಆಮೇಲೆ ನೋಡ್ತೇನೆ. ಮೊದ್ಲು ರುದ್ರನನ್ನು ಮುಗಿಸ್ಬಿಡ್ತೇನೆ. ರುದ್ರ, ನಾನು ಬರ್ತಿದ್ದೇನೆ. ಎಲ್ಲವೂ ಮುರಿದು ಬಿದ್ದಿದೆ ಅಂದ್ಮೇಲೆ ಇದು ಯಾಕೆ ಬಾಕಿ ಇರಬೇಕು? ಅಯ್ಯೋ, ರುದ್ರ, ಇವತ್ತು ನಿನ್ನನ್ನು ಯಾರು ರಕ್ಷಿಸಲಾರರು. ಒಮ್ಮೆ ಅಂತೂ ನನ್ನಿಂದ ಪೆಟ್ಟು ಬಿದ್ದಿದೆ. ಈಗ್ಲೂ ಸಮಯವಿದೆ. ವಾಪಸ್ಸಾಗು. ಹೋಗಿ ನಿನ್ನ ವಯಸ್ಸಿನವರ ಜೊತೆ ಜಾದುವಿನ ಆಟವಾಡು. ರುದ್ರನ ವಯಸ್ಸು, ರುದ್ರನ ಜಾದು ಮೇಲೆ ಸಂಶಯವೇ ಬೇಡ. ಓ ಹಾಗೂ ಹಾಗಾದ್ರೆ ಇತ್ತಗೋ, ಚಾರ್ಲೋಕೆ ಚಾಮುಂಡ ಚಂಡೇಲ. ಮಾಯರಾ, ಪ್ಲೀಸ್ ಹೆಲ್ಪ್ ಮಾಡ್ಲು, ಹೋಗ್ಬೇಡ. ನಾನು ರುದ್ರನನ್ನು ಹಿಂದಿನಿಂದ ಕೊಂದ್ಬಿಡ್ತೀನಿ. ಇದು ಒಳ್ಳೆ ಅವಕಾಶ. ಒಂದ್ ವೇಳೆ ನೀನೇನಾದ್ರೂ ಮಾಡಿದ್ರೆ ನಾನು ಏನಾದ್ರೂ ಮಾಡ್ಬೇಕಾದೀತು. ಅವರಿಬ್ಬರೇ ತಮ್ಮೊಳಗೆ ನೋಡ್ಕೊಳ್ಳಿ. ಇವತ್ತು ಎಲ್ಲವೂ ಮುಗ್ದು ಹೋಗುತ್ತೆ. ಚಾರ್ಲೋಕೆ ಚಾಮುಂಡ ಚಂಡೇಲ. Ibaiska, zibaiska, boom, chick, chick, boom. ಓಹೋ, ಅದಕ್ಕಾಗಿ ನೀನು ಮೇಲಿಂದ ಕೆಳಗೆ ಬಿಸಾಡೋ ಮಂತ್ರ ಕಲ್ತ್ಕೊಂಡೀಯಾ? ಚಾರ್ಲೋಕೆ ಚಾಮುಂಡ ಚಂಡೇಲ, ಮುಗಿಸಿಬಿಡು.
Zipaiska, boom, chick, chick, boom! Shakal, help! Shakal, help! Shakal! ಅಜ್ಜಯ್ಯ, ನೀವ್ಯಾಕೆ ಇಲ್ಲಿ ಬಂದ್ರಿ? ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ. ನೀನೊಬ್ಬ ಮಹಾನ್ ಮ್ಯಾಜಿಷಿಯನ್. ನಾನಿರ್ಲಿ ಇಲ್ಲದಿರ್ಲಿ, ನೀನಿರೋ ತನಕ ಸನ್ ಸಿಟಿ ಹತ್ತ ಯಾರು ಕಣ್ಣೆತ್ತಿಯೂ ನೋಡ್ಲಾರ್ದು. ಅಜ್ಜಯ್ಯ, मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड को भी फ्री में। ಇನ್ನೊಂದ್ಸಾರಿ ನನ್ ಕೂಡ ಉದ್ರಿ ಕೇಳಕ್ ಬಂದ್ರ ಅಷ್ಟ ನಿಮ್ಗ. ಅಯ್ಯಯ್ಯೋ, ಏನಿದು? ಏನಾದ್ರೂ ಆಗ್ಲಿ, ಮತ್ತೆ ಎಸ್ಕೇಪ್ ಆಗ್ಬೇಕಿಲ್ಲಿಂದ. ಬಹಳ ಡೇಂಜರು. ಅಯ್ಯಯ್ಯೋ, ಇದೇನಿದು? ಮನುಷ್ಯರು ಚಕ್ರ ತರ ಸುತ್ಕೊಂಡ್ ಬರ್ತಾ ಇದಾರಲ್ಲ, ಯಾಕೆ ಬರ್ತಾ ಇದಾರಪ್ಪ? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಯ್ಯೋ, ಬಿಡಲ್ಲ, ನಿಮ್ಮಿಬ್ಬರನ್ನು ಬಿಡೋದೇ ಇಲ್ಲ, ಚಚ್ಚಾಕ್ಬಿಡ್ತೀನಿ. ಯಾಕೆ ನೀವಿಬ್ರು ಜೊತೆ ಈ ತರ ಹುಡುಗಾಟ ಆಡ್ತಾ ಇದ್ದೀರಾ? ಯಾಕೆ? ವೈ? ಕಮ್ ಆನ್ ಟೆಲ್ ಮೀ, ಯಾಕೆ? ನಮ್ಮದೇನೋ ತಪ್ಪಿಲ್ಲ ಸರ್. ನಾವು ಹೋಗ್ತಾ ಇದ್ವಿ, ಇವ್ರು ಬರ್ತಾ ಇದ್ರು, ನಮ್ಮನ್ನ ಹಿಡ್ಕೊಂಡ್ಬಿಟ್ರು. ಮಧ್ಯದಲ್ಲಿ ನೀವು ಕೂಡ ಬಂದ್ಬಿಟ್ರೆ, ಅಲ್ಲ ಹೋಗ್ತಾ ಇದ್ವಿ, ಮತ್ ನೀವು ಮತ್ತೆ ಬ್ಯಾರಿಗೆ ಅಡ್ಡ ಬಂದ್ಬಿಟ್ರೆ, ಅಷ್ಟೇ ಸರ್. ಹೋಗಿದ್ರೆ ಇದಕ್ಕೆ ನೀವೇ ಕಾರಣ ಅಲ್ವಾ? ನಾನು ಹೋಗ್ತಾ ಇದ್ದೆ, ನೀವು ಬರ್ತಾ ಇದ್ರಿ, ನೀವು ನಮ್ಮನ್ನ ಸಿಕ್ಕಾಕ್ಸ್ಬಿಟ್ರಿ. ನೀವೇ ಇದಕ್ಕೆಲ್ಲ ಜವಾಬ್ದಾರಿ ತಾನೆ. ಈಗಲೇ ಶೂಟ್ ಮಾಡ್ತೀನಿ ನಿಮ್ಮನ್ನ. ಅಯ್ಯೋ ಕಿಂಗಮ್ ಸರ್, ಕನ್ಫ್ಯೂಸ್ ಆಗ್ಬಿಡಿ ನೀವು. ಸ್ವಲ್ಪ ನನ್ನ ಮಾತು ಕೇಳಿ. ಈಗ ನೀವು ಬರ್ತಾ ಇದ್ರ, ನಾವು ಆ ಕಡೆ ಬರ್ತಾ ಇದ್ವ, ನಾವು ನಿಮ್ಮನ್ನ ಹಿಡ್ಕೊಂಡ್ವ. ನೀವು ಹೋಗ್ತಾ ಇದ್ರಿ? ಇಲ್ಲ, ನಾವು ಬರ್ತಾ ಇದ್ವಿ. ಇಲ್ಲ, ನಾವು ಹೋಗ್ತಾ ಇದ್ದೋ, ನೀವೇ ನಮ್ಮನ್ನ ಹಿಡ್ಕೊಂಡ್ರಿ. ನಾವು ನಿಮ್ಮನ್ನ ಹಿಡ್ಕೊಂಡ್ ಕಾರಣಕ್ಕೆ ನೀವು ಕೂಡ ಬಿದ್ದೋದ್ರಿ. ಅಯ್ಯಯ್ಯೋ, ಹಾಗಿದ್ರೆ ತಪ್ಪು ನಮ್ದೇ ಅಂತೀರಾ? ಸಾರಿ. ಆದ್ರೆ ಏನೋ ಕಿತಾಪತಿ ಇದೆ ಇದರಲ್ಲಿ. ನಾನ್ ತಾನೇ ಬಿದ್ದಿದ್ದು. ಮತ್ತೆ ಶುರು ಮಾಡೋಣ, ಏನಂತೀರಾ? ಶುರು ಮಾಡೋಣ? ಹೋಗ್ಲಿ ಬಿಡಿ ಚಿಂಗಪ್ಪನವ್ರೆ, ನಮಗ್ ಸಾರಿ ಹೇಳಿದ್ರಿ ತಾನೇ, ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೇವೆ, ಕತೆ ಮುಗೀತು. ಮಾತೇನು ಮುಗೀತು, ನಿಜ ಮುಗೀತು. ಆದ್ರೆ ನಮ್ಮನ್ನು ಕಾಪಾಡಿ ಚಿಂಗಂ ಸರ್. ನಮ್ದು ಊರಿಗೆ ಹುಲಿಗೆ ಬಂದ್ಬಿಟ್ಟಿದೆ. ಹೆಂಗಾರು ಮಾಡಿ ಕಾಪಾಡಿ. ಎಲ್ಲರೂ ಅಟ್ಟಿಸ್ಕೊಂಡು ಬರ್ತದೆ ಇಲ್ಲ, ಅದು ಎಲ್ಲರೂ ತಿಂತದೆ ಸಮಯ. ಟೈಗರ್ ಬಂತು ಅಂತ ನೀವಿಬ್ರು ನನ್ ಕಂಕ್ಳಲ್ಲಿ ಕೂತ್ಕೊಳಕ್ ನೋಡ್ತೀರಾ? ಇಳಿರಿ, ಕೆಳಗಡೆ ಇಳಿರಿ ಬೇಗ. ಚಿಂಗಂ ಸಾರ್, ನೀವೇ ಇವ್ರ ಜೊತೆ ಮಜಾ ತಗೊಳ್ತಿದ್ದೀರಾ? ನಿಮಗ್ ಗೊತ್ತಾ, ಹುಲಿ ಕಾಡಿಂದ ತಪ್ಪಿಸ್ಕೊಂಡು ಪುರ್ಪುರಿ ನಗರಕ್ಕೆ ಬಂದಿದ್ಯಂತೆ. ಚಿಂಗಮ್ ಇಸ್ ಹಿಯರ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಪ್ಪ, ಚಿಂಗಮ್ ಸರ್ ಶೂಟ್ ಮಾಡ್ಬೇಕಾಗಿರೋದು ಟೈಗರ್ನ, ನಮ್ಮನ್ನಲ್ಲ. ಸರ್ಕಾರ ಟೈಗರ್ನ ಶೂಟ್ ಮಾಡೋದಕ್ಕೂ ಬಿಡೋದಿಲ್ಲ. ಆದ್ರೆ ನಾವು ಅದನ್ನ ಹಿಡಿದು ಮತ್ತೆ ಜೂಗ್ ವಾಪಸ್ ಕಳ್ಸೋಣ. ಮತ್ತೆ ಈ ಕೆಲಸನ ನಗರದ ಹೀರೋಗಳಾದ ಮೋಟು ಮತ್ತು ಪತ್ಲು ಮಾಡೇ ಮಾಡ್ತಾರೆ. ಕಾನೂನಿನ ಕೈಗಳು ತುಂಬಾ ಉದ್ದ ಇದೆ, ಇದನ್ನ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ. ಇದನ್ನ ನಾವು ಕೇಳಿದ್ದು, ಇವತ್ತು ಕಣ್ಣಾರೆ ನೋಡಿದ. ಅಯ್ಯೋ, ನಮಗೆ ಟೈಗರ್ ಹಿಡಿಯೋ ಕೆಲಸ ಬೇಡ ಸಮಯ, ಅದು ನಮ್ಮನ್ನೇ ಆದ್ರೂ ಊಟ ಮಾಡ್ಕೊಂಡು ತಿನ್ಬಿಡುತ್ತೆ. ನೋ, ಥ್ಯಾಂಕ್ ಯು. ಇಡೀ ಪುರ್ಪುರಿ ನಗರವನ್ನ ನಿಮ್ ಕೈಯಲ್ಲಿ ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಪತ್ಲು. ಆದ್ರೆ ನಮ್ಮನ್ನ ಕಾಪಾಡೋರೇನು? ಓ ಮೈ ಗಾಡ್, ಟೈಗರ್ನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಓಕೆ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ನೀವೇನಾರು ನನ್ನ ಐಡಿಯಾ ಕೇಳಿದ್ರೆ ಆ ಹುಲಿ ನಿಮ್ನ ಕತ್ತರಿಸ್ಕೊಂಡು ಒಡ್ ತುಂಬಾ ತಿನ್ಬಿಡುತ್ತೆ. ಅದು ಹೆಂಗೆ ಕತ್ತರಿಸುತ್ತ ನಿಮ್ಗೆ ಗೊತ್ತೇ ಆಗಲ್ಲ. ಸುಮ್ನೆ ತಮಾಷೆ ಮಾಡ್ದೆ ಗೆಳೆಯರೇ.
ನನ್ನ ಐಡಿಯಾ ತಗೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನೀವು ಆ ಹುಲಿನ ಹಿಡಿದ್ ಬಿಡ್ತೀರಾ. ಅದು ಹುಲಿಗೂ ಗೊತ್ತಾಗಲ್ಲ. ಎಸ್ ಮೋಟು ಪತ್ಲು, ಸುಮ್ನೆ ಒಪ್ಕೊಂಬಿಡಿ. ನಾನ್ ನಿಮ್ಗೆ ಇಡೀ ತಿಂಗಳು ಫ್ರೀ ಸಮೋಸ ಕೊಡಿಸ್ತೀನಿ. ಫ್ರೀ ಸಮೋಸನ ಅದು ತಿಂಗಳು ಪೂರ್ತಿ. ಸರಿ ಸರಿ, ಸಮೋಸಗೋಸ್ಕರ ಅಲ್ಲ, ಪುರ್ಪುರಿ ನಗರಕ್ಕೋಸ್ಕರ ನಾವು ಒಪ್ಕೊಳ್ತಾ ಇದೀವಿ ಅಲ್ವಾ? ಅಲ್ವೇನ ಪತ್ಲು? ಅಯ್ಯೋ, ನೀನು ಅಂತ ಒಪ್ಕೊಂಡ್ಮೇಲೆ ನಾನು ಹೆಂಗೋ ಬೇಡ ಅನ್ಲಿ. ಸರಿ ಡಾಕ್ಟರ್ ಮುನ್ಸ್ವಾಮಿ, ಈಗ ಹುಲಿ ಹಿಡಿಯೋದು ಹೆಂಗೆ ತಿಳ್ಕೊಡ್ತೀಯಾ? ಅಯ್ಯೋ ಮೋಟು ಪತ್ಲು, ನಾನೊಂದು ಬೋನಲ್ಲಿ ಕುರಿ ನಿಟ್ಟಿರ್ತೀನಿ. ಅದನ್ನ ತಿನ್ನೋದಿಕ್ಕೆ ಹುಲಿ ಬರುತ್ತೆ. ಬಂದಾಗ ಬೋನೊಳಗೋಗುತ್ತೆ, ಕುರಿ ಬಚಾವಾಗುತ್ತೆ, ಹುಲಿ ಸಿಕ್ಕಾಕೊಳ್ಳುತ್ತೆ. ಹೇಗಿದೆ ನನ್ನ ಐಡಿಯಾ? ಟೈಗರ್ ಹಿಡಿಯೋದು ತುಂಬಾ ಈಸಿ ಕೆಲಸ ಅಲ್ಲ ಸಮಯ? ಸರಿ, ನಾವಿನ್ ಹೊರಡ್ತೀವಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಸಮಯ. ಮತ್ತೆ ಬಲವಂತನಲ್ಲಿ ಕೇಳ್ಕೊಳ್ಳಿ, ನಮ್ ನಗರವನ್ನ ಎಲ್ಲಾ ಕಷ್ಟಗಳಿಂದ ಮುಕ್ತಿಗೊಳಿಸ್ರಪ್ಪ ಅಂತ ಅಲ್ವಾ? ಅಯ್ಯೋ, ಏನು ಅಂತ ಹೇಳ್ತಿದ್ಯಾ ನೀನು? ನಮ್ನ ಭಗವಂತನ ಪಾದ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಡೋಂಟ್ ವರಿ, ಅವನ್ ತಮಾಷೆ ಮಾಡ್ತಾ ಇದ್ದಾನೆ. ನಮ್ ನಗರದ ಜನ ಖಂಡಿತ ನಿಮ್ಮ ತ್ಯಾಗವನ್ನ ಮರೆಯೋದೇ ಇಲ್ಲ. ಓಕೆ? ಪತ್ಲು, ಒಂದ್ಸಾರಿ ನಾವು ಟೈಗರ್ನ ಹಿಡ್ಬಿಟ್ವಿ ಅನ್ಕೋ, ನಾವು ಈ ನಗರದ ಹೀರೋಗಳಾಗ್ಬಿಡ್ತೀವಿ ಕಣೋ. ಅಕಸ್ಮಾತ್ ಏನಾರ ಆ ಹುಲಿನೇ ನಮ್ ಹಿಡ್ಕೊಂಡ್ಬಿಟ್ರೆ ಅದಕ್ಕೆ ಒಳ್ಳೆ ಫುಡ್ ಆಗ್ಬಿಡ್ತೀವಿ ನಾವು. ಆ ಟೈಗರ್ ನಮ್ಮನ್ನ ತಿನ್ಬಿಡುತ್ತಾ? ಅದು ಮೊದ್ಲು ಇಲ್ಲಿ ಬರ್ಲಿ ಇರೋ. ನಾನು ಅದನ್ನ ಹೇಗೆ ಚಚ್ತೀನಿ ಅಂದ್ರೆ ನೋಡ್ತಾ ಇರೋ. ಚಟ್ನಿ ಮಾಡಿ ಕೂಸ ಕೊಟ್ಟು ಕಚ್ಚಿ ಅದನ್ನ ಹಿಡ್ಕೊಂಡು ನಾನು ಹೀಗೆ ಎತ್ತಿ ಬಿಸಾಕ್ಬಿಡ್ತೀನಿ. ಮತ್ತೆ ಅದ್ಗೆ ಎದ್ರಿ ಮೇಲೆ ಕೂತ್ಕೊಂಡು ಹೀಗೆ ಸಿಟ್ ಮಾಡ್ಕೊಂಡು ಹೇಳ್ತೀನಿ, ನಮ್ ನಗರ ಕಡೆ ಇನ್ನೊಂದ್ಸಲಿ ಬಂದು ಜನರ ಸಾಹಿತ್ಯ ನಾವೇ ತಗಲಾಕೊಂಡ್ಬಿಟ್ವಲ್ಲ. ಬಹಳ ಹೊಟ್ಟೆ ಹಸಿಬಿಟ್ಟಿದೆ ನಂತರ. ಅದಕ್ಕೆ ಖಾಲಿ ಹೊಟ್ಟೆ ನನ್ ತಲೆನೂ ಹೆಂಗೊಡಲು ಅದ್ರ ತಲೆನೂ ಓಡಲ್ಲ ಅನ್ಸುತ್ತೆ ಕಣ ಪತ್ಲು. ಐಡಿಯಾ ಜೋರಾಗಿ ಬಡ್ಕಳೋ. ಕಾಪಾಡಿ ನಮ್ಮನ್ನು, ಕಾಪಾಡಿ ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ, ನಂಗನ್ಸುತ್ತೆ ಟೈಗರ್ನ ಇವ್ರು ಹಿಡಿಲೇ ಇಲ್ಲ. ಬದಲಾಗಿ ಟೈಗರ್ನ ಇವ್ರನ್ನ ಹಿಡಿದ್ಬಿಟ್ಟು ಇಲ್ಲಿ ಕೂಡ್ಸ್ಬಿಟ್ಟಿದೆ. ಕೆಳಗಿಳಿಸಿ ನಮ್ಮನ್ನ, ಕೆಳಗಿಳಿಸಿ, ಕೆಳಗಿಳಿಸ್ರಪ್ಪ, ಕೆಳಗಿಳಿಸಿ. ಕೈ ಮುಗಿತೀರಿ. ಅಯ್ಯೋ, ನಾವು ಟೈಗರ್ನ ಹಿಡಿಯಕ್ ಬರ್ಲಿಲ್ಲ. ಅಯ್ಯೋ, ಬೇಟೆ ಆಡೋದಿಕ್ಕೆ ಅಂತ ನಾವೇ ಶಿಕಾರಿ ಆಗ್ಬಿಟ್ರಿ. ಅದಕ್ಕೆ ಅಯ್ಯೋ ನನ್ನ ಗೆಳೆಯ, ಜೀವದ ಗೆಳೆಯ, ನೀನೇನು ಭಯ ಪಡ್ಬೇಡ. ಈ ಸರಿ ನೀ ಸೋಲಲ್ಲ. ಮರದ ಮೇಲೆ ಕೂತ್ಕೊಂಡು ಹುಲಿ ನಿಡಿ. ಈ ಸರಿ ಸೂಪರ್ ಪ್ಲಾನ್ ಹಾಕಿದ್ದೀನಿ ನಾನು. ಏ ಪತ್ಲು, ನೀನು ಒಳಗಡೆ ಕೂತ್ಕೊಂಡು ಮೇಕೆ ತರ ಮ್ಯಾ ಅಂತಿರು. ಹುಲಿ ಒಳಗ್ ಬರುತ್ತೆ. ಆವಾಗ ನೀನ್ ಈಚೆ ಬಂದ್ಬಿಟ್ಟು ಗೇಟ್ ಬಾಗಲ ಹಾಕ್ಬಿಡು. ಹುಲಿ ಸಿಕ್ಕಾಕೊಳ್ಳುತ್ತೆ. ಮೋಟು ಮರದ ಮೇಲೆ ಕೂತಿರ್ತಾನಲ್ಲ, ಹುಲಿ ಬಂದ ತಕ್ಷಣ ಹಗ್ಗನ ಬಿಚ್ತಾನೆ, ಈ ಕಡೆ ಗೇಟ್ ಹಾಕೊಂಡ್ಬಿಡುತ್ತೆ. ಅಯ್ಯೋ, ನಾನೇ ಯಾಕೋ ಮ್ಯಾಕೆ ಹಾಕ್ರಿ, ಇವನು ಯಾಕೆ ಹಾಕ್ಬಾರ್ದು? ಯಾಕಂದ್ರೆ ನೀನ್ ತುಂಬಾ ಧೈರ್ಯಶಾಲಿ ಕಣೋ. ನೋಡು, ಟೈಮ್ ವೇಸ್ಟ್ ಮಾಡ್ಬೇಡಿ. ಹುಲಿಗೆ ಊಟಕ್ಕೆ ಬರೋ ಟೈಮು. ನಾವೇ ಅದಕ್ಕೆ ಡಿನ್ನರ್ ಆಗ್ಬೇಕೇನಪ್ಪ? ಅಯ್ಯಯ್ಯೋ, ಟೈಗರ್ ಈಗ ಈ ಊಟಕ್ಕೆ ಇಲ್ಲಿಗೆ ಬರುತ್ತೆ, ಬಂದು ಈ ಪಂಜರದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದ್ದು ಅಷ್ಟೇನೆ. ಮೇ 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 ಮೇ. ಪತ್ತು, ಬೇಗ ಮೇಕೆ ತರ ಮಿಮಿಕ್ರಿ ಮಾಡೋ. ಪತ್ಲು, ಕುರಿ ತರ ಕೂಗು, ಇಲ್ಲಾಂದ್ರೆ ಹುಲಿ ಹೊರಗಡೆ ಬರೋದಿಲ್ಲ. ಅಯ್ಯೋ, ನನ್ನ ಬಾಯಿಂದ ಸ್ವರನೇ ಬರ್ತಿಲ್ಲ, ಇನ್ ಮೇಕೆ ತರ ಹೆಂಗ ಕೂಗ? ಬೇಡ ಬೇಡ, ಹುಲಿಲಯ. ಅಯ್ಯೋ, ಕಾಪಾಡಿ! ಅಯ್ಯೋ, ಹುಲಿ ಓಡ್ತಾ ಬರ್ತಾ ಇದೆ, ಕಾಪಾಡಿ!
ಅನ್ಸತಿ ಒಂದಮ್ಮನ ಮನೆ ಒಳಗೆ ಕೊಡೋಣ ಬಾರೋ ಕಾಣಿಸ್ತಾ ನೋಡು ಮೋಟು ಕಾಪಾಡು ಬಿಟ್ಬಿಡೋಣ ಫ್ರೆಂಡ ಓ ಹುಲಿಯಪ್ಪ ನೀವು ನಮ್ಮನ್ನ ಏನ್ ಅನ್ಕೊಂಡಿದ್ಯಾ ನಾವು ಓಡ್ತಾ ಇದೀವಿ ಅಂತ ಮಾತ್ರಕ್ಕೆ ಹೆದರ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೋಡ್ತಾ ಇದ್ದೋ ನಿನ್ ಕತ್ತಿಡ್ದು ಜೂ ವಾಪಸ್ ಕಳಿಸ್ಬಿಡ್ತೀವಿ ಇನ್ನೊಂದ್ ಸಾರಿ ನಮ್ಮನ್ನ ಹಿಡಿಯಕ್ ಬಂದ್ರೆ ನಮ್ ಕಣ್ಣದ್ರ ಕಾಣ್ತಿದ್ರ ಅಷ್ಟೇ ಅಯ್ಯೋ ಮೋಟು ಮಾತಾಡೋದ್ ನಿಲ್ಸಿ ಓಡೋಣ ಬಾರೋ ಇಲ್ಲ ಅನ್ನೋದು ನಾವು ಮಾತಾಡಕ್ಕೆ ಓ ಮೈ ಗಾಡ್ ನನ್ ಸಖತ್ತಾಗಿ ಡೈಲಾಗ್ ಹೊಡೆದ್ಬಿಟ್ಟೆ ಅನ್ಸುತ್ತೆ ಸಾರಿ ಫ್ರೆಂಡ್ ಸಾರಿ ವೆರಿ ಸಾರಿ ಅಯ್ಯಪ್ಪ ಕಾಪಾಡು ಮತ್ತೆ ಓಡ್ಸ್ಕೊಂಡ್ ಬರ್ತಾ ಇದೆ ಅಯ್ಯೋ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ ಟೈಗರ್ ನಿನಗೆ ಕಾಡಿನ ಕಾರು ಮೇಲೆ ಪ್ರಾಮಿಸ್ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್ ನಿಜವಾಗ್ಲೂ ಇಂಪಾಸಿಬಲ್ ಚಿಂಗಂ ಸರ್ ವಾ ನೀವು ಟೈಗರ್ ನ ಹಿಡಿದ್ಬಿಟ್ರಿ ಟೈಗರ್ ನಿಜವಾಗ್ಲೂ ಡೇಂಜರ್ ಅಂಡ್ ಬಹಳ ಬುದ್ಧಿವಂತದ್ದು ಆದ್ರೆ ಅದು ಒಂದೇ ಒಂದ್ ತಪ್ಪು ಮಾಡ್ಬಿಡ್ತು ಅದು ಈ ಚಿಂಗಂನ ಎದುರಾಕೊಂಡ್ಬಿಡ್ತು ಅದಕ್ಕೆ ಗೊತ್ತಿರಲಿಲ್ಲ ಪಾಪ ಚಿಂಗನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್ ನಿಜವಾಗ್ಲೂ ಇಂಪಾಸಿಬಲ್ ನಾನು ಅದನ್ನ ಕತ್ತಿಡ್ಕೊಂಡು ಪಂಜರದ ಒಳಗೆ ಹಾಕ್ಬಿಟ್ಟೆ ನೋಡಿ ಹೆಂಗಿದೆ ಎಸ್ ನಾನೇ ಮತ್ತೆ ನಾನ್ ನಿಮ್ ಜೀವ ಸಹ ಉಳಿಸಿದ್ದೀನಿ ನಾನಿರೋ ತನಕ ಈ ನಗರಕ್ಕೆ ಯಾವುದೇ ಅಪಾಯ ಖಂಡಿತ ಇಲ್ಲ ಹೆದರ್ಕೋಬೇಡಿ ನನ್ನ ನೋಡಿ ಹೆದರ್ಕೋಬೇಡಿ ನಾನು ನಿಮ್ ಫ್ರೆಂಡು ಆದ್ರೆ ಅದು ನಮ್ಮ ಗೆಳೆಯ ಅಲ್ಲ ಅಯ್ಯೋ ಇಲ್ಲೇ ಕಾಪಾಡಿ ಪೊಲೀಸರಿಂದ ಕಾಪಾಡಿ ಏನು ಅದು ಡಾಕ್ಟ್ರಣ್ಣ ಏನಂಗ್ ಗೊತ್ತಾ ಇದೀರಾ ನೀವು ಏನು ಇಲ್ಲಪ್ಪ ಏನು ಇಲ್ಲ ನೀವಿಬ್ರು ಟೀ ಅಂಗಡಿಲಿ ಹೋಗಿ ಕೂತ್ಕೊಂಡಿರಿ ನಾವ್ ಅಲ್ಲಿಗೆ ಬಂದು ನಿಮ್ಮಿಬ್ರಿಗೂ ಸಮೋಸ ಕೊಡಿಸ್ತೀವಿ ಏನೋ ಎಡವಟ್ಟಾಗಿದೆ ಆ ಸೈಡ್ ಬನ್ನಿ ನೋಡೋಣ ಬನ್ನಿ ನೀವಿಬ್ರು ಇದನ್ನ ನಮ್ಮ ಹತ್ರ ಮುಚ್ಚಿಡ್ತಿದ್ರ ನಾನು ನಿನ್ ಜೀವ ಕಾಪಾಡ್ದೆ ನಾನು ನಿನ್ನ ಕಾಪಾಡಿದ್ದು ಕಂಡಿರೋ ನನ್ನ ಪೇಷಂಟ್ ಮೇಲಾಣೆ ನಿಮ್ ತರ ಯಾರು ನನ್ನ ಪ್ರೀತಿ ಮಾಡ್ಲಿಲ್ಲ ಅಯ್ಯೋ ನಾ ಹೀರೋ ಆಗ್ಬೇಕು ನಾನು ನೀವು 3 ಜನ ಸುಮ್ನೆ ಇರಪ್ಪ ಹೀರೋ ಆಗ್ಬೇಕಾಗಿರೋದು ನಾನು ನಾನೇ ಹೀರೋ ಆಗ್ಬೇಕು ಲೇ ಬಚ್ಚಲ್ ಮಕ್ತವನೆ ಒಂದ್ಸರಿ ನಿನ್ ಮಕಾನ್ ಕನ್ನಡಿಲಿ ನೋಡ್ಕೊಂಡಿದ್ಯಾ ಹೀರೋಯಿನ್ ಮುಂದೆ ನೀನು ಕಾಗೆ ತರ ಕಾಣ್ತೀಯ ಕಣೋ ಹೀರೋ ನಾನಾಗದು ನೀನೇನಾದ್ರೂ ಅವ್ರ ಜೊತೆ ನಿಂತ್ಕೊಂಡ್ಬಿಟ್ರೆ ಪಕ್ಕದಲ್ಲಿ ಒಂದ್ ಸೊಳ್ಳೆ ನಿಂತ್ಕೊಂಡ್ರ ತರ ಇರುತ್ತೆ ಗೊತ್ತಾ What is this? The name is Chingam. My name is Chingam. ನನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್ ನಿಜವಾಗ್ಲೂ ಇಂಪಾಸಿಬಲ್ Stop in the name of law. ಅಯ್ಯಯ್ಯೋ ಇಂಪಾಸಿಬಲ್ ಏನ್ ಮಾಡ್ತಾ ಇದ್ದೀರಾ ಸ್ಟಾಪ್ ಅಯ್ಯಯ್ಯೋ ಬಿಡಲ್ಲ ನಿಮ್ಮನ್ನ ಬಿಡಲ್ಲ ಅಯ್ಯಯ್ಯೋ ಯಾರು ನನ್ನ ಬರ್ದಿದ್ದು ಹಿಂಗೆ ಮೊದಲು ಆಡಿಷನ್ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರು ಹೀರೋ ಹಲೋ ಎವ್ರಿಬಾಡಿ ಇವ್ರೆ ಮಿಸ್ ಮೋನಾ ನಮ್ಮ ಸಿನಿಮಾ ಹೀರೋಯಿನ್
ಸರಿ, ಈಗ ಆಡಿಷನ್ ಶುರು ಮಾಡೋಣ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೋಡೋಣ. ಮ್ಯೂಸಿಕ್. ಫ್ರೆಂಡ್ಸ್ಗೆ ಹಾಯ್, ಎನಿಮೀಸ್ಗೆ ಬಾಯ್. ನಾನೇ ರಿಯಲ್ ಹೀರೋ. ನನ್ನ ಹೆಸರೇ ಜಾನ್. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಯಾರು ನೀನು? ಹೀರೋಯಿನ್ ಜೊತೆ ಹೀರೋ ಆಗೋದು ಯಾರು? ಯಾರೋ ಯಾರೋ ಖಾನ್. ನಾನೇ ಬುದ್ಧಿವಂತ ಸುಂದರ ಈ ನಿಮ್ಮ ಜಾನ್ ಜಾನ್ ಜಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಕವಿತೆನ ಬಿಟ್ಟು ಮೌನನ ಹಿಡ್ದಾಕೋ. ಆಡಿಷನ್ ಮುಗೀತು, ಎಲ್ರು ನಿಮ್ ಮನೆಗೆ ಹೋಗ್ಬಿಡಿ. ಅಯ್ಯಯ್ಯೋ, ದೊಡ್ಡ ಶಿಖಾಮಣಿಗಳ ಕವಿತೆನ ಬಿಡಿ ಅಂತ ಹೇಳಿದ್ದು ಹಗ್ಗ ಬಿಡಿ ಅಂತ ನಾನು ಎಲ್ಲ ಹೇಳಿದ್ದೆ ನಿಮ್ಗೆ. ಓ, ಹೀರೋಯಿನ್ ಎತ್ತಾಕೊಂಡು ನಡೀರು. ಇವಳಿಗೆ ನಾನೇ ಹೀರೋ, ಮತ್ತೆ ಶೂಟಿಂಗ್ ಡೈರೆಕ್ಟರ್ ನಾನೇ ಆಗಿರ್ತೇನೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವ್ರನ್ನ. ಆ ಜಾನ್ ನನ್ನ ಹೀರೋಯಿನ್ ಎತ್ಕೊಂಡು ಹೋಗಕ್ಕಾಗಲ್ಲ. ಪೊಲೀಸ್ ಪೊಲೀಸ್. ಅಯ್ಯಯ್ಯಪ್ಪ, ಜಾನ್ ದ ಡಾನ್ ಕಣೋ. ಅವ್ನು ಹಿಡಿಯೋದು ತುಂಬಾ ಕಷ್ಟ ಅಲ್ಲ, ಅದು ಅಸಾಧ್ಯ. ಯಾರು ನಮ್ ಹೀರೋಯಿನ್ ಕಾಪಾಡ್ತಾರೋ ಅವರೇ ನಮ್ ಸಿನಿಮಾ ಹೀರೋ. ಯಾರಾದ್ರೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ನೆನೆಸ್ದವರ ಮನದಲ್ಲಿ ಚಿಂಗಮ್ ಇರ್ತಾನೆ. ಪೊಲೀಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಚಿಂಗಮ್ಮು ಇನ್ನೊಂದು ಹೆಸರೇ ಟೈಮ್ ಕೇಪ್ ಅಪ್ ಮಾಡೋದು. ಅಯ್ಯೋ, ನೀವು ಬಂದಿರೋದೇ ಲೇಟು. ಅವ್ನು ಹೀರೋಯಿನ್ ತಕೊಂಡೋಗ್ಬಿಟ್ಟವ್ನೆ. ಅಯ್ಯಯ್ಯೋ, ಏನ್ ಮಾಡೋದೀಗ? ನಾನ್ ಬರ್ತಾ ಇದ್ದೀನಿ ಮೋನಾ ಡಾರ್ಲಿಂಗ್, ಹೆದರ್ಕೋಬೇಡಿ. ಮೋಟು, ಬೇಗ ಏನಾರು ಐಡಿಯಾ ಮಾಡು, ರೋಡ್ ಹೋಗ್ತಾವ್ರೆ. ಖಾಲಿ ಹೋಟೆಲ್ ತಲೆನೇ ಓಡಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಮಾಡಪ್ಪತ್ಲು. ಐಡಿಯಾ? ಮೋಟು, ಈ ಟ್ರಾಲಿ ತುಂಬಾ ನಿಧಾನಕ್ಕೆ ಹೋಗ್ತಿದ್ಯಲ್ಲೋ, ಏನಾರು ಮಾಡು. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವಿಬ್ರು ಮೋಟುನ ಮಲಗಿಸ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಯ್ಯಯ್ಯೋ, ನೀವು ಏನ್ ಮಾಡ್ತಿದ್ದೀರಾ ಡಾಕ್ಟರ್ ಮುನ್ಸಮೆ? ಮೋಟು, ನೀವು ಸುಮ್ಮನೆ ಬಿಡಬಾರ್ದು ಕಣ. ಖಂಡಿತ ಬಿಡೋದಿಲ್ಲ, ನೀನ್ ತಲೆ ಕೆಡಿಸ್ಕೊಬೇಡ. ನಾನ್ ಬರ್ತಾ ಇದ್ದೀನಿ. ನಿನ್ ಹೀರೋ ಮೋಟು ಬರ್ತಾ ಇದ್ದೀನಿ. ನಾನ್ ಇರೋವರೆಗೂ ನಿನ್ ಮೈನ ಯಾರು ಮುಟ್ಟಕ್ ಬಿಡೋದಿಲ್ಲ. ಓಕೆ? ಅಯ್ಯೋ, ಕಾಪಾಡಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಲ್ಸೆ. ಸ್ಟಾಪ್. ಅಯ್ಯೋ, ಇದು ನಿಲ್ತಾನೆ ಇಲ್ವಲ್ಲ. ಏನ್ ಮಾಡೋದೀಗ? ಪ್ರಾಮಿಸ್, ನನ್ನ ಕಾನೂನ್ ಮೇಲೆ ಪ್ರಾಮಿಸ್. ಸ್ಟಾಪ್ ಪ್ಲೀಸ್, ನಿಲ್ಸೋ. ಸ್ಟಾಪ್ ನಿಲ್ಸೆ ಪ್ಲೀಸ್. ಇನ್ಸ್ಪೆಕ್ಟರ್ನ ಸಾಯಿಸಿದ್ರೆ ಪಾಪ ತಗಲುತ್ತೆ. ಅಯ್ಯಯ್ಯೋ, ಕಾಪಾಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನಿಲ್ಸೆ. ಈ ಚಿಂಗಮ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು? ಓಡು ಚಿಂಗಮ್ ಓಡು. ಇವತ್ತು ನಿನ್ನ ಬದುಕಿನ ಕೊನೆ ದಿನ. ಚಿಂತೆ ಮಾಡಬೇಡಿ, ನಿಮ್ ಹೀರೋ ನಿಮ್ಮನ್ನ ಕಾಪಾಡಕ್ಕೆ ಬರ್ತಾ ಇದ್ದಾನೆ. ಪತ್ಲು ಓಡೋ, ಬಾರೋ.
ಎದುರ್ಕೋಬೇಡ, ನಾನ್ ನಿನ್ ಜೊತೆಲೇ ಇರ್ತೀನಿ. ಮೋಟು, ನಾನ್ ನಿನ್ ಜೊತೆಲೇ ಇರ್ತೀನ, ಹೆದರ್ಕೋಬೇಡ, ಓಡು. ಅಯ್ಯಯ್ಯೋ ಭಗವಂತ, ಓಡು. ಮಕ್ಳು ನಮ್ಮನ್ ಕಾಪಾಡು. ಕಾಪಾಡ ಮಕ್ಳು. ಇಂಜಿನ್ ಅಲ್ಲಿ ಡ್ರೈವರ್ ಇಲ್ಲ, ಮುಂದೆ ಫುಲ್ ಗಾಳಿ ಇಲ್ಲ. ಹೀರೋಯಿನ್ ಆದ್ರೂ ಕಾಪಾಡಿ, ಇಲ್ಲ ನನ್ನಾದ್ರೂ ಹಿಡಿದ್ಕೊಡಿ. ನಾನೇ ಸುಮ್ಮನೆ ಬಿಡೋದಿಲ್ಲ. ಮೋಟು ಬದ್ಲು ನೀವಿಬ್ರು ಹೊಡೆದ್ರೆ ಬಾದಾಮ್ ಮಿಲ್ಕ್, ಇಲ್ಲ ಅಂದ್ರೆ ಜಾನ್ ದ ಡಾನ್ ಕುಡಿಯೋದ್ ನಿಲ್ಲಿಸ್ತಾನೆ ಮಿಲ್ಕ್ ಶೇಕ್. ಮೊನ್ನೆ ನಾನು ನಿಮ್ ಹೀರೋ ಮೋಟು ಅಂತ, ನಾನು ಈಗಲೇ ನಿಮ್ಮನ್ನ ಕಾಪಾಡ್ತೀನಿ. ನಾವು ಕಾಪಾಡ್ತೀವಿ ನಾವು. ಕಾಪಾಡ ನಮ್ನ ಕಾಪಾಡಪ್ಪ. ಅಯ್ಯೋ ಮೋನಾಜಿ, ನೀವು ಸೇಫ್ ಆಗಿದ್ದೀರಾ? ನೀವು ತುಂಬಾನೇ ಧೈರ್ಯಶಾಲಿ. ನೀವು ನನ್ನ ಕಾಪಾಡ್ಬಿಟ್ರಿ. ಇಂಜಿನ್ ಯಾಕೆ ನಿಂತೋಯ್ತು? ಯಾರು ನಿಲ್ಸಿದ್ದು ಇದನ್ನ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸದ್ಯ ಭಗವಂತನ ಕೃಪೆಯಿಂದ ನಿಮ್ಗೆ ಏನು ಆಗಿಲ್ವಲ್ಲ. ಡೈರೆಕ್ಟರ್ ಸರ್ ಹೇಳಿ ಸರ್, ಈಗ ನಿಮ್ ಫಿಲಂ ಹೀರೋನ್ ಯಾರು ಸರ್ ಹೇಳಿ ಸರ್? ನಮ್ ಸಿನಿಮಾ ಹೀರೋ ಚಿಂಗಂ ಸರ್. ಅವರು ತುಂಬಾ ಧೈರ್ಯದಿಂದ ನಮ್ಮ ಹೀರೋಯಿನ್ ಕಾಪಾಡಿದ್ದಾರೆ. ಕಾಪಾಡಿದ್ದು ಸರ್, ನಾನು ಸರ್ ಕಾಪಾಡಿದ್ದು, ನಾನೇ ಕಾಪಾಡಿದ್ದು ಗೊತ್ತಾ? ಆಗೋದಕ್ಕೆ ಬಿಡಲ್ಲ. ಮೊದಲೇ ಡೈರೆಕ್ಟರ್ ನಡ್ಕೊಳ್ಳೋ, ತೋರಿಸ್ತೀನಿ ನಾನು ಯಾರು ಅಂತ. ಹೀರೋ ಸರ್ ಕಾಪಾಡಿ. ಚಿಂಗಂ ದ ಹೀರೋ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಹೀರೋ ಆಗ್ತೀನಿ, ಮತ್ತೆ ಈ ರೀತಿ ಶೂಟ್ ಮಾಡ್ತೀನಿ. ಮಂಟಲಿಂಗ ಕಾಪಾಡು. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड, वो भी फ्री में।